ಕಸದ ವಾಹನಕ್ಕೆ ಕಸ ಹಾಕದವರೇ ಈ ಸುದ್ದಿಯನ್ನ ನೋಡಿ. ರಸ್ತೆಗೆ ಕಸವನ್ನ ಎಸಿತಾರಲ್ಲ, ಅವರ ಮನೆ ಮುಂದೆನೆ ಹೋಗ್ಬಿಟ್ಟು ಕಸ ಸುರಿದಿದ್ದಾರೆ ಬಿಬಿಎಂಪಿ ಅವರು. ವೆರಿ ಗುಡ್. ದತ್ತಾತ್ರೇಯ ಟೆಂಪಲ್ ರಸ್ತೆ ಬನಶಂಕರಿ ನಿವಾಸಿಗಳ ಮನೆ ಮುಂದೆ ಕಸ. ಆಟೋ ಬಂದರೂ ಕೂಡ ಕಸ ಹಾಕ್ತಾ ಇರ್ಲಿಲ್ವಂತೆ, ಆದ್ರೂ ರಸ್ತೆಗೆ ಎಸಿತಾ ಇದ್ರಂತೆ. ಮೊನ್ನೆ ಅಷ್ಟೇ ವಾರ್ನಿಂಗ್ ಅನ್ನ ಕೊಟ್ಟಿದ್ರಂತೆ ಅಧಿಕಾರಿಗಳು. ಈಗ ನೇರವಾಗಿ ಮನೆ ಮುಂದೆ ಕಸ ಸುರಿದು ಪಾಠವನ್ನ ಕಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಎಲ್ಲ ದೃಶ್ಯಾವಳಿಗಳು ಗೊತ್ತಾಗಿದೆ. ಸೀದಾ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಕಸವನ್ನ ಸುರಿದಿದ್ದಾರೆ ನೋಡಿ. ಹಿಂಗೆ ಮಾಡಿ, ಇಲ್ಲಾಂದ್ರೆ ಬುದ್ಧಿ ಬರೋದಿಲ್ಲ ಜನಕ್ಕೆ. ಆಮೇಲೆ ಇನ್ನೊಂದು ಕಡೆಗೆ ಕೆಲವು ಕಡೆಗಳಲ್ಲಿ ನೀವು ಕಸದ ಗಾಡಿಗಳೇ ಬರೋದಿಲ್ಲ. ಅವ್ರೇನು ಮಾಡಬೇಕು? ಅವ್ರು ಬಂದು ಬಿಬಿಎಂಪಿ ಆಫೀಸ್ ಮುಂದೆ ಎಸಿಬೇಕಾ? ಅವ್ರು ಬಂದು ಬಿಬಿಎಂಪಿ ಆಫೀಸ್ ಮುಂದೆ ಎಸಿಬೇಕಾಗಿ ಕಸನ? ಸೊ ಇದು ಒಂದು ಪಾಠ. ಆಮೇಲೆ ಕಸ ಯಾರು ಎತ್ತಿದ್ರೋ ನನಗೆ ಗೊತ್ತಿಲ್ಲ, ಪಾಪ ಅವ್ರ ಕಡೆನೇ ಎತ್ತಿಸಿರ್ಬೋದು ಆಮೇಲೇನೋ ಒಂದು ಪಾಠ ಕಲಿಸೋಕೆ. ಬಟ್ ನನ್ನ ಆರ್ಗ್ಯುಮೆಂಟ್ ಈ ವಿಚಾರದಲ್ಲಿ ಕರೆಕ್ಟ್ ನೀವು ಮಾಡಿದ್ದು. ಅವ್ರ ಕಸ ಗಾಡಿ ಬಂದಾಗ ಕಸ ಹಾಕದೇ ಇದ್ದಾಗ ನೀವು ಅವ್ರ ಮನೆ ಮುಂದೆ ಸುರಿದಿದ್ದು. ನನ್ನ ವಾದ ಏನು ಅಂತಂದರೆ, ನಿಮ್ಮ ಕಸದ ಗಾಡಿಗಳು ನಮ್ಮ ಮನೆ ಮುಂದೆ ಬರದೇ ಇದ್ದಾಗ ನಾವು ನಮ್ಮ ಕಸವನ್ನು ತಂದು ಬಿಬಿಎಂಪಿಯ ಕಚೇರಿ ಮುಂದೆ ಎಸಿಬೋದಾ ಆಗಿದ್ದಾಗ? ನಿಮ್ಮ ಗಾಡಿ ಬಂದಿಲ್ಲ ರೀ, ನಾನು ಇಲ್ಲೇ ಎಸಿತೀನಿ ಅಂತ ಹೇಳ್ಬಿಟ್ಟು ಬಿಬಿಎಂಪಿ ಆಫೀಸ್ ಮುಂದೆ ಬಂದು ಎಸಿಬೋದಾ? ನಾವು ಸ್ಥಳೀಯವಾಗಿರುವಂಥ ಬಿಬಿಎಂಪಿ ಕಚೇರಿಯ ಮುಂದೆ ಹೋಗಿ ನಾವು ಸುರಿತೀವಿ ಇನ್ಮೇಲೆ? ಅದು ಪಾಠನೇ ಅಲ್ವಾ? ನೀವು ನಮಗೆ ಪಾಠ ಕಲಿಸೋದಾದ್ರೆ ನಾವು ನಿಮಗೆ ಪಾಠ ಕಲಿಸ್ಬೇಕಲ್ವಾ? ಹಾಗಿದ್ದಾಗ